ಬನ್ನಿ ಸ್ನೇಹಿತರೆ, ನಾವೀಗ ಅಳತೆ ಬ್ಲೌಸಿಂದ ಅಳತೆ ತಂದು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ರು. ನೋಡಿ ಸ್ನೇಹಿತರೆ, ಕಸ್ಟಮರ್ ಕೊಡ್ತಿರೋ ಅಳತೆ ಬ್ಲೌಸು 14 ಇಂಚ್ ಲೆಂತ್ ಇದೆ ಸ್ನೇಹಿತರೆ. ಈಗ ನಾನು 14 ಇಂಚನ್ನು ಮಾರ್ಕ್ ಮಾಡ್ತೀನಿ. ಮಾರ್ಜಿನ್ಗಾಗಿ 1/2 ಇಂಚ್ಗೆ ಮಾರ್ಕ್ ಮಾಡಬೇಕು. ಈಗ 14 ಇಂಚನ್ನು ನಾವು ರೆಡಿ ಮಾರ್ಕ್ ಮಾಡಬೇಕು. ಹಾಗೆ ಒಂದು ಲೈನನ್ನು ಇಳಿಯೋಣ. ಹಾಗೆ ಮಾರ್ಜಿನ್ಗಾಗಿ 1/2 ಇಂಚನ್ನು ಮಾರ್ಕ್ ಮಾಡೋಣ ಸ್ನೇಹಿತರೆ. ಈಗ ನಾವು ನೆಕ್ಕು ಬ್ರಾಡ್ಗಾಗಿ 2.5 ಇಂಚನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೀಗೆ ಬ್ಯಾಕ್ ಡೀಪ್ ನಮಗೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾವು ಅದೇ ರೀತಿ ಆ್ಯಸ್ ಇಟ್ ಈಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದೇ ಥರ ಮಾಡಿ ಚೆಸ್ಟ್ ಸಮೇತವನ್ನು ಅಳತೆ ಬ್ಲೌಸಿಂದಲೇ ಮಾರ್ಕ್ ಮಾಡ್ಬೋದು. ಇದೇ ಥರ ತೋರಿಸ್ತಾಯಿದ್ದೀನಿ ನಾನು ನಿಮಗೆ. ನೀವು ಸಹ ಇದೇ ರೀತಿ ಮಾರ್ಕ್ ಮಾಡ್ಕೊಂಡು ಬ್ಲೌಸ್ನ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ಹೀಗೆ ವೇಸ್ಟು ಈ ರೀತಿ ಮಾಡಿ 1 ಇಂಚನ್ನು ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸೈಡು ಆರ್ಮಲ್ ಹೇಗೆ ಕಂಡುಹಿಡಿಯೋದು ಅಂತೇಳಿ ಇದರಲ್ಲೇ ಈ ರೀತಿ ಇಟ್ಕೊಂಡು ಹೀಗೆ 1/2 ಇಂಚು ಮಾರ್ಜಿನ್ಗೋಸ್ಕರವಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಚೆಸ್ಟ್ ಎಷ್ಟಿದೆ ಅಂತ ಈಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. 9.5 ಸೇಮ್ ಆ್ಯಸ್ ಇಟ್ ಈಸ್ 9.5. ಹಾಗೆ ಮಾರ್ಜಿನ್ಗಾಗಿ ಸೈಡ್ ಮಾರ್ಜಿನ್ಗಾಗಿ 1.25 ಶೋಲ್ಡರು 5.25 ಇರಬೇಕು ಸ್ನೇಹಿತರೆ. ಹಾಗೆ ನಾವು ಇದರಲ್ಲಿ ಒಂದು ಸಾರಿ ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. 5.5 ಬರುತ್ತೆ ಸ್ನೇಹಿತರೆ. 5.5 ನಾವು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ನೆಕ್ಕಿಗೆ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಈ ರೀತಿ ಆರ್ಮಲ್ ಡೌನ್ ಲೈನ್ ಮಾರ್ಜಿನ್ ಲೈನ್, ಇದು ಆರ್ಮಲ್ ಡೌನ್ ಲೈನ್. ಇಷ್ಟನ್ನು ನಾವು ಮಾರ್ಕ್ ಮಾಡಿ ಒಂದಾಯಿತು ಸ್ನೇಹಿತರೆ. ಈಗ 14 ಇಂಚ್ ಲೆಂತ್ಗೆ ಆರ್ಮಲ್ ಡೌನು 5 ಇಂಚ್ ಬಂದಿದೆ. ಅದೇ ರೀತಿ ಆ್ಯಸ್ ಇಟ್ ಈಸ್ ಇಲ್ಲಿ ಸಹ 5 ಇಂಚು ಹಾಗೆ ಬಂದಿದೆ ಸ್ನೇಹಿತರೆ. ಈಗ ಆರ್ಮಲ್ ಕ್ರಾಸ್ಗೆ 1 ಇಂಚನ್ನು ನಾವು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿ ನಾವು ಮಾರ್ಕಿಂಗ್ ಪೀಸಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೆಕ್ ರೌಂಡು ಈ ರೀತಿ ಮಾಡಿಕೊಂಡು ಒಂದು ಲೈನನ್ನು ತಿಳ್ಕೊಳ್ಳೋಣ. ಈಗ ಮಾರ್ಕ್ ಮಾಡಿದ್ದಾಯಿತು. ನಾವು ಕಟ್ ಮಾಡೋಣ ಬನ್ನಿ. ಹೀಗೆ ಮಾಡ್ತಾಯಿದ್ದೀನಿ. ನೀವು ಸಹ ಇದೇ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದನ್ನು ಈಸಿಯಾಗಿ ಕಲಿಬೋದು ಸ್ನೇಹಿತರೆ. ನಾನು ಈ ವಿಡಿಯೋ ನೋಡ್ತಿರೋದು ನನ್ನ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ನೀವು ಸಹ ಇದೇ ರೀತಿ ಒಂದಲ್ಲ 2 ಸಾರಿ 3 ಸಾರಿ ನೋಡಿ ನನ್ನ ವಿಡಿಯೋ ಅರ್ಥ ಆಗುತ್ತೆ. ಆಗಲೇ ನಿಮಗೂ ಒಂದು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಇದೇ ರೀತಿ ಬ್ಯಾಕ್ ಪಾರ್ಟು ಕಟಿಂಗ್ ಮಾಡಿದ್ದಾಯಿತು. ಈಗ ಇಲ್ಲಿಗೆ ಚೆಸ್ಟ್ ಲೂಸ್ಗೆ ಒಂದು ಮ್ಯಾಚ್ ಹೊಡೆದಿದ್ದೀನಿ.
ಈಗ ಶೋಲ್ಡರು ಎಷ್ಟು ಹಿಡಿಬೇಕು ಅನ್ನೋದಕ್ಕೆ ಒಂದು ಮ್ಯಾಚು. ಇದೇ ರೀತಿ ಈ ಕಡೆ ಒಂದು ಮ್ಯಾಚನ್ನು ಹೊಡೆದು ಇಲ್ಲಿ ಕೆಳಗಡೆ ಮಾರ್ಜಿನ್ ಬಿಟ್ಟಿದ್ರೆ ಅದಕ್ಕೊಂದು ಮ್ಯಾಚು ಇರ್ಬೋದು ಸ್ನೇಹಿತರೆ. ಈಗ ನಾವು ಬ್ಯಾಕ್ ಪಾರ್ಟು ಕಟಿಂಗ್ ಮಾಡಿದ್ದಾಯಿತು ಸ್ನೇಹಿತರೆ. ಮತ್ತು ಫ್ರಂಟ್ ಹೇಗೆ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಮಿಸ್ ಮಾಡಿದೆ ನಾನು ಈ ವಿಡಿಯೋನ ಒಂದು ಸಾರಿ ಇಲ್ಲ 2 ಸಾರಿ ನೋಡಿ ಅರ್ಥ ಆಗುತ್ತೆ. ಮತ್ತು ನೀವು ಸಹ ಇದೇ ರೀತಿ ಕಟ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಫ್ರಂಟ್ ಹೇಗೆ ಕಟ್ ಮಾಡೋದು ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.